ಅರವಿಂದ್ ಅವರು ಬೆಂಗಳೂರು ಏನಿಲ್ಲ ಇವತ್ತು? ಇವತ್ತು ಕೆಂಪು ಹಳದಿ ಹಸಿರು ಚಲನಚಿತ್ರದ ಟ್ರೈಲರ್, ಟ್ರೀಸರ್ ಹಾಗೂ ಅದರ ಜೊತೆಯಲ್ಲಿ ಪ್ರೆಸ್ ಕ್ಲಬ್ ಇವತ್ತೇ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನೀವು ಅಲ್ಲಿ ಸಾಯಂಕಾಲ ಪ್ರೆಸ್ ಕ್ಲಬ್ ಅಲ್ಲಿ ಅಟೆಂಡ್ ಮಾಡ್ತಿದ್ದೀರಾ? ಅಲ್ಲಿ ಕೂಡ ಬರ್ತಾ ಇದ್ದೇವೆ. ಹೆಂಗನ್ನಿಸ್ತು ಸಿನಿಮಾ ಕೆಂಪು ಹಳದಿ? ತುಂಬಾ ಒಳ್ಳೆ ರೀತಿಯಲ್ಲಿ ಚಿತ್ರೀಕರಣ ಆಗಿದೆ. ನಮ್ಮಂತೂ ನನಗೆ ಕೊಟ್ಟಿರುವಂತಹ ಪಾತ್ರ ನನಗೆ ತುಂಬಾ ಇಷ್ಟಪಟ್ಟು ಮಾಡಿದ್ದೇನೆ. ಹಾಗಾಗಿ ಪ್ರತಿಯೊಬ್ಬ ಕಲಾವಿದರ ಅವರಿಗೆ ಮನಸ್ಸಲ್ಲಿ ಅನಿಸೋದೇನಂತ ಕೇಳಿದ್ರೆ, ತಮಗೆ ಕೊಟ್ಟಿರುವಂತಹ ಪಾತ್ರವನ್ನ ತಾವು ತಮ್ಮಿಂದ ಆದಷ್ಟು ಒಳ್ಳೆ ರೀತಿಯಲ್ಲಿ ತೋರಿಸ್ಬೇಕು ಪ್ರೇಕ್ಷಕರಿಗೆ ಅಂತ. ಅದನ್ನ ನಾನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇನ್ನು ವೀಕ್ಷಕರು ನೋಡಿ ನಮ್ಮನ್ನ ಬೆರೆತಾಗ್ಬೇಕು. ಇದು ಎಷ್ಟೇ ಸಿನಿಮಾ ನೀವು ಕನ್ನಡದಲ್ಲಿ ಮಾಡ್ತಿರೋದು? ಕನ್ನಡದಲ್ಲಿ 10-13 ಕಳೀತಾ. ಹಿಂಗನ್ಸುತ್ತೆ ನಿಮ್ಗೆ? ನಿಮ್ಗೆ ಇಲ್ಲಿ ಅವಕಾಶಗಳು ಕಮ್ಮಿನಾ, ಇಲ್ಲಾಂದ್ರೆ ನಿಮ್ಗೆ ಅವಕಾಶ ಬರ್ತದೆ. ಆದ್ರೂ ನಾನೆಂತ ಅಂತ ಕೇಳಿದ್ರೆ, ನಾನೊಬ್ಬ ರಂಗಭೂಮಿ ಕಲಾವಿದ. ರಂಗಭೂಮಿ ಇವಾಗ ಬಂದದ್ದಲ್ಲ, ನಾನು 35 years ಬ್ಯಾಕ್ ನಿಂದ ರಂಗಭೂಮಿಯಲ್ಲಿ ಇದ್ದೇನೆ. ಇವಾಗ ನನಗೆ 60 years ಆಯ್ತು. ಆದ್ರೂ ರಂಗಭೂಮಿಯನ್ನು ಬಿಟ್ಟು ಚಿತ್ರರಂಗ ಬರಬೇಕು, ಹಾಗಾಗ್ಬೇಕು, ಅದು ಸೆಕೆಂಡ್. ಫಸ್ಟ್ ನನಗೆ ರಂಗಭೂಮಿ ಅಂತ ಹೇಳಿದ್ರೆ ಇಷ್ಟ. ಯಾಕೆ ಅಂತ ಹೇಳಿದ್ರೆ, ರಂಗಭೂಮಿ ಹೇಳಿದ್ರೆ ರಿಸಲ್ಟ್ ಆವಾಗಲಿ, ಚಿತ್ರರಂಗದಲ್ಲಿ ರಿಸಲ್ಟ್ ಆವಾಗ ಸಿಗಲ್ಲ, ಸ್ವಲ್ಪ ದಿವಸ ಕಳೆದ ನಂತರ ಸಿಗ್ತದೆ. ರಂಗಭೂಮಿಯಲ್ಲಿ ಆವಾಗಲೇ ರಿಸಲ್ಟ್ ಸಿಕ್ಕಿದಾಗ ನಮಗೆ ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ಅದನ್ನು ಸರಿಪಡಿಸುವುದಕ್ಕೆ ಅಲ್ಲೇ ಆಗ್ತದೆ.